5 ಲಕ್ಷ ಸಾಲ ಅಂದ್ರಲ್ಲಿ ಏನು ಬ್ಯಾಂಕ್ ಸಾಲ ಏನಲ್ಲ ಅದು. ಹೆಂಗೆ ಕೊಡ್ತಾರೆ ಬ್ಯಾಂಕ್ನವ್ರು ಡಾಕ್ಯುಮೆಂಟ್ಸೇ ಇಲ್ಲದೆ? ಯಾರ್ದೋ ಕೈಗಡ ತಗೊಂಡು ಸಾಲ ಕಟ್ಟಿಸ್ಕೊಂಡಿದ್ರು. ಒಂದು 10-15 ಕುಟುಂಬಗಳು ಲೋಕಲ್ ಕುಟುಂಬಗಳಿದ್ದಾವೆ, ಉಳಿದವರೆಲ್ಲ ಹೊರಗಿನವರೇ. ಬಿಹಾರ ಜಾರ್ಖಂಡ್ನಿಂದ ಬಂದವರು, ಬಿಹಾರ ಜಾರ್ಖಂಡ್ನಿಂದ ಬಂದಿದ್ದರು, ಬಾಂಗ್ಲಾದೇಶದಿಂದ ಬಂದಿದ್ದರು. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಹ್ಯಾಪನ್, ತನಿಖೆ ಆಗಬೇಕು. 188 ಮನೆಗಳು ಅಂತ ಗುರುತಿಸಿದ್ದಾರೆ. 188 ಮನೆಗಳು, ಅವುಗಳ ಪೈಕಿ 150 ಮುಸ್ಲಿಂ ಮನೆಗಳು. ಇಡೀ ಇಶ್ಯೂ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣವೇ ಅದು, ಮುಸ್ಲಿಂ ಮನೆಗಳು, ಮುಸ್ಲಿಮರ ಮನೆಗಳು ಅನ್ನೋದು. ಗೋವಾದಲ್ಲಿ ಇದೇ ರೀತಿಯಾಗಿ ಮನೆ ಕಟ್ಟಿಸಿಕೊಂಡಿದ್ದಂಥ, ತಾತ್ಕಾಲಿಕ ಮನೆ ಕಟ್ಟಿಸಿಕೊಂಡಿದ್ದಂಥ ಕನ್ನಡಿಗರ ಮನೆಗಳನ್ನು ಬುಲ್ಡೋಸರ್ ಹಚ್ಚಿ ಬೀಳಿಸಿದ್ರಿ. ಗೋವಾದಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿಯ ಮನಸ್ಸು ಮಿಡಿಲಿಲ್ಲ, ಯಾವ ಹೈಕಮಾಂಡಿನ ಮನಸ್ಸು ಮಿಡಿಲಿಲ್ಲ. ಇಲ್ಲಿ ಪಿಣರಾಯಿ ವಿಜಯನ್ನು ಕೇರಳದಿಂದ ಬೆಂಗಳೂರಿಗೆ ವಲಸೆ ಹೋದವರ ಮನೆಗಳನ್ನು ಒಡೆದುಬಿಟ್ರು ಅಂತ ಏನಾದರೂ ಅವರಿಗೆ ಸಿಟ್ಟು ಬಂದಿದ್ರೆ ಆ ಮಾತು ಬೇರೆ. ಕೇರಳದವರು ಒಬ್ಬರೂ ಇಲ್ಲ, ಅಲ್ಲಿ ಕೇರಳದವರು ಒಬ್ಬರೂ ಇಲ್ಲ. ಮುಸ್ಲಿಂ ಸಮುದಾಯದವರಿದ್ದರು, ಮುಸ್ಲಿಂ ಸಮುದಾಯದವರಿದ್ದರು. ಅದಕ್ಕೆ ಅವರಿಗೆ ಟ್ವೀಟ್ ಮಾಡಬೇಕು ಅನ್ನಿಸ್ತು. ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ ಇದ್ದಾವೆ ಕೇರಳದಲ್ಲಿ. ಅಲ್ಲಿ ಮುಸ್ಲಿಂ ಮತಗಳ ಸಾಲಿಡ್ ಆಗಿ ಕಾಂಗ್ರೆಸ್ಸಿಗೆ ಹೋಗ್ತವೆ ಕೇರಳದಲ್ಲಿ. ಹಿಂದೂ ಮತಗಳ ಕಮ್ಯುನಿಸ್ಟ್ ಪಕ್ಷಕ್ಕೆ ಬರೋದು. ಈ ಸಲ ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ UDF ಪರ್ಫಾರ್ಮ್ಡ್ ರಿಯಲಿ ವೆಲ್. ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರದ್ದು. ಅವರು ಹುರುಪಿನಲ್ಲಿದ್ದಾರೆ ಈ ಸಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಮುಸ್ಲಿಂ ಮತಗಳಲ್ಲಿ ಅಂದರೆ ಮುಸ್ಲಿಮರಲ್ಲಿ ನೀವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀರಪ್ಪ ನೋಡಿ ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳುವುದಕ್ಕೆ ನಡೆಸಿದಂಥ ಅಭಿಯಾನ ಇದು. ಅದಕ್ಕೆ ಟ್ವೀಟ್ ಮಾಡಿದ್ರು. ಸ್ವೀಟ್ ಸ್ಪಾಟು ಅಲ್ಲಿ ದಿಡುಗಂತ ಎದ್ದು ಕೂತ್ಕೊಂಡ್ರು KC ವೇಣುಗೋಪಾಲ್. ಅವರು ಈ ಸಲ CM ಆಗೋ ತಯಾರಿಯಲ್ಲಿದ್ದಾರೆ, ಅಲ್ಲಿ CM ಆಗೋ ತಯಾರಿಯಲ್ಲಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು. ಅವರು ಏನಾಗಿದೆ ಅಂತ ಕೇಳಿದ್ರು. ಸೆಂಟೆನ್ಸ್ ಹೇಳ್ತಾರೋ ಅವರು, AICCಯ ಕಳವಳವನ್ನು ಕನ್ವೆ ಮಾಡಿದೆ ನಾನು. ಏನು ಕಳವಳ? ಮಾನವೀಯತೆಯ ದೃಷ್ಟಿಯಿಂದ ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯೊಂದಿಗೆ ವರ್ತಿಸಬೇಕಾಗಿತ್ತು. ಕರ್ನಾಟಕ ಸರ್ಕಾರ ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯಿಂದ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನುವುದು AICCಯ ಕಳವಳ. ಆ ಕಳವಳವನ್ನು ನಾನು ಕನ್ವೆ ಮಾಡಿದ್ದೀನಿ. KC ವೇಣುಗೋಪಾಲ್ ಹೇಳಿದ್ದು. ಸ್ವಾಮಿ, ಸರ್ಕಾರಿ ಜಾಗದ ಒತ್ತುವರಿ ತೆರವು ಅನ್ನೋದು ನಿರಂತರ ಪ್ರಕ್ರಿಯೆ. ಸಾವಿರಾರು ಎಕರೆ ಭೂಮಿಯ ಮೇಲೆ ಯಾರ್ಯಾರೋ ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ಬುಲ್ಡೋಸರ್ ಸಮೇತವಾಗಿ ಎಲ್ಲ ಕ್ರಮಗಳನ್ನು ಪಾಲಿಸಿದ ನಂತರ ಹಿಂಗೆ ಬುಲ್ಡೋಸರ್ಗಳು ಹೋಗ್ತವೆ. ಇನ್ಯಾವ ಘಟನೆ ನಡೆದಾಗ ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿತ್ತು ಅಂತ ಹೇಳಬೇಕು ಅಂತಾರೋ ಅನಿಸಿತ್ತು ನಿಮಗೆ? ಇದು ಬಿಡ್ರಿ, ಇದರಲ್ಲಿ ಅಪೀಲೇ ಇಲ್ಲ. ಅದು ಸರ್ಕಾರಿ ಜಾಗ, ಸರ್ಕಾರಿ ಜಾಗ, ಅದು ಅಪೀಲೇ ಇಲ್ಲ ಅದರಲ್ಲಿ. ನಿಮಗೂ ಒಂದು 100 ಜನರ ಪಟ್ಟಿ ಕೊಡ್ತೀನಿ ನಾನು. ಅವರು ಹೋಗಿ ಲೇಔಟ್ನಲ್ಲಿ ಸೈಟ್ ತಗೊಂಡ್ರು, ಡಾಕ್ಯುಮೆಂಟ್ಗಳನ್ನು ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ರು, ಪಕ್ಕಾ ಡಾಕ್ಯುಮೆಂಟ್ ಅಂತ ಬಂತು. ಆ ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ಬ್ಯಾಂಕ್ನಲ್ಲಿಟ್ಟು ಸಾಲ ತಗೊಂಡ್ರು. ಬ್ಯಾಂಕ್ ಸಾಲ ಕೊಡ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ. ಅಲ್ಲಿ ಮನೆ ಕಟ್ಟಿಸ್ಕೊಂಡ್ರು, ಹೋಮ್ ಲೋನ್ ಸಿಕ್ತು ಅವ್ರಿಗೆ. ಸರ್ಕಾರದಿಂದ ನೀರಿನ ವ್ಯವಸ್ಥೆ ಆಯಿತು, ಕರೆಂಟ್ ಕೊಟ್ಟರು, ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರು ಆ ಮನೆಗಳವರಿಂದ. ಏಕಾಏಕಿ ಅವ್ರ ಮನೆಗೆ ನೋಟಿಸ್ ಬಂತು, ಅಕ್ರಮ ಲೇಔಟ್ನಲ್ಲಿ ಮನೆ ಕಟ್ಕೊಂಡಿದ್ದೀರಿ ನೀವು, ತೆರವುಗೊಳಿಸ್ತೀವಿ ಅಂದರು. ಇವರು ಬಾಯಿ ಬಿಡ್ಕೊಂಡ್ರು ಜನ. ಕಷ್ಟಪಟ್ಟು ದುಡ್ದು ದುಡ್ಡಿನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಂಡ್ರೆ ಸೈಟ್ ಪ್ಲಾನ್ ಅಪ್ರೂವಲ್ ಮಾಡಿದ್ದು ಸರ್ಕಾರ, ರೋಡ್ ಮಾಡಿಕೊಟ್ಟಿದ್ದು ಸರ್ಕಾರ, ನೀರು ಕೊಟ್ಟಿದ್ದು ಸರ್ಕಾರ, ಕರೆಂಟ್ ಕೊಟ್ಟಿದ್ದು ಸರ್ಕಾರ, ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದು ಸರ್ಕಾರ. ಅದೇ ಸರ್ಕಾರ ಇದು ಅಕ್ರಮ ಲೇಔಟು ಅಂತ ಇದೆ. ಇದು 4-5 ಲಕ್ಷದಲ್ಲಿ ಕಟ್ಕೊಂಡಂಥ ಶೆಡ್ಗಳಿವು. ಅಲ್ಲಿ 30-40 ಸೈಟ್ನಲ್ಲಿ 50-60 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸ್ಕೊಂಡಿದ್ರು ಜನ. ಬಂತು ಬುಲ್ಡೋಸರ್, ಒಡೆದಾಕಿದ್ರು. ಯಾವತ್ತಾರು ಮಾನವೀಯ ದೃಷ್ಟಿಯಿಂದ ಅವರು ಮನೆಗೆ ಹೋಗಿ ಬದುಕಿದಿರೋ ಸತ್ತಿದಿರೋ ಅಂತ ಯಾರು ಕೇಳಿದ್ರ?
ನಿಮಗೆ ಮೋಸ ಆಗಿದೆ ಕಣ್ರಯ್ಯ, ಯಾವ್ದಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಯಾರು ಹೇಳಿದ್ರ ಅವ್ರಿಗೆ? ನೋ, ಹೇಳಲಿಲ್ಲ. ಯಾಕೆ? ಮುಸ್ಲಿಮರಾಗಿರಲಿಲ್ಲ ಮತ್ತು ಕೇರಳದಲ್ಲಿ ಎಲೆಕ್ಷನ್ ಬಂದಿರಲಿಲ್ಲ. ಇಷ್ಟೇ ರೀಸನ್ ರೀ. ಇದು ಬಿಟ್ಟರೆ ಇನ್ನೇನು ವ್ಯಾಲಿಡ್ ರೀಸನ್ ಇದೆ ಹೇಳಿ ನನಗೆ? ರಾಜ ಕಾಲುವೆ ಒತ್ತುವರಿ, ರಾಜ ಕಾಲುವೆ ಒತ್ತುವರಿ. ಯಾವುದು ಒತ್ತುವರಿಯಲ್ಲಿ ಜಾಗದಲ್ಲಿ ಕಟ್ಟಿರೋ ಮನೆ ಅಂದ್ರಲ್ಲ, ಆ ಮನೆ ಪ್ಲಾನ್ ಅಪ್ರೂವ್ ಮಾಡಿದವ್ರು ಯಾರ್ರೀ? ಆ ಮನೆ ಕರೆಂಟ್ ಕೊಟ್ಟವ್ರು ಯಾರು? ಆ ಮನೆ ಮುಂದೆ ರೋಡ್ ಹಾಕಿದವ್ರು ಯಾರು? ಆ ಮನೆಯಿಂದ ಟ್ಯಾಕ್ಸ್ ಕಟ್ಟಿಸ್ಕೊಂಡವ್ರು ಯಾರು? ಬಂತು ಬುಲ್ಡೋಸರು. ಇವತ್ತು ಹಂಗೆ ಮನೆ ಕಳ್ಕೊಂಡವರು ಎಲ್ಲಿ ಬದುಕ್ತಿದ್ದಾರೆ ಅಂತಾದರೂ ಯಾರು ಕೇಳಿದ್ರ? ಪಿಣರಾಯಿ ವಿಜಯನ್ ಕಣ್ಣಿಗೂ ಕಾಣಿಸ್ಲಿಲ್ಲ, ನಮ್ಮಲ್ಲಿರುವ ಮಹಾನ್ ರಾಜಕಾರಣಿಗಳ ಕಣ್ಣಿಗೂ ಕಾಣಿಸ್ಲಿಲ್ಲ ಅವರು. ಒಂದು ಒತ್ತುವರಿ ಜಾಗಕ್ಕೆ ಹೀಗೆ ಉಪಮುಖ್ಯಮಂತ್ರಿಗಳು, ಮಿನಿಸ್ಟರ್ಗಳು, ಹ್ಯೂಮನ್ ರೈಟ್ಸ್ ಕಮಿಷನ್ ಹೋಯ್ತು. ಇವತ್ತು ಶ್ಯಾಮ್ ಭಟ್ರು ಹೋಗಿದ್ರು, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. GBAಗೆ ನೋಟಿಸ್ ಅಂತೆ, ಅಧಿಕಾರಿಗಳಿಗೆ ನೋಟಿಸ್ ಅಂತೆ, ಹಿಂಗೆ ಮಾಡಿದ್ರೆ ನೀವು ಅಂತ. ಮತ್ಯಾವ ಜಾಗಕ್ಕೆ ಹೋಗಿದ್ರಿ? ಈ ಮಾನವೀಯತೆ ದೃಷ್ಟಿಯಿಂದ ಇಂಟ್ರಡಕ್ಷನ್ನಲ್ಲೂ ಹೇಳಿದೆ, ಡಿಬೇಟ್ನಲ್ಲೂ ಹೇಳಿದೆ, ನಿಮ್ಮ ಕರುಳು ಯಾಕೆ ಮಿಡಿತಾ ಇದ್ದಾವೆ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಈ ಒಂದು ಘಟನೆಗೆ ಯಾಕೆ ಮಿಡಿದ್ವು ಅನ್ನೋದು ನನ್ನ ಪ್ರಶ್ನೆ. ಕೋಗಿಲುನಲ್ಲಿ 5 ಎಕರೆ ಒತ್ತುವರಿ ಮಾತ್ರನಾ ತೆರವಾಗಿದ್ದು? ಕರ್ನಾಟಕದ ಇತಿಹಾಸದಲ್ಲಿ ಕೋಗಿಲುನಲ್ಲಿ 5 ಎಕರೆ ಸರ್ಕಾರಿ ಜಮೀನು ಮಾತ್ರನಾ ಒತ್ತುವರಿ ತೆರವಾಗಿದ್ದು? ಒತ್ತುವರಿ ಅಂತೇಳಿ ಮನೆ ಕಳ್ಕೊಂಡ್ರಲ್ಲ, ಬದುಕಿದಾರ ಸತ್ತಿದಾರ ನೋಡಕ್ಕವ್ರು ಯಾರು ಹೋಗಿದ್ರೇನ್ರಿ ಅಲ್ಲಿ? ಮಾನವೀಯತೆ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಕ್ರಮ ಕೈಗೊಳ್ಳಬೇಕಾಗಿತ್ತು. ವಸೀಮ್ ಅಂತ ಒಬ್ಬೊಬ್ಬರ ಹತ್ರ 50,000 ಸಾವಿರ ತಗೊಂಡಿದ್ದಂತೆ ಪುಣ್ಯಾತ್ಮ. ಫಸ್ಟು ಅದೇನೋ ತಹಶೀಲ್ದಾರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಈತನ ಮೇಲೆ ಅಂತೆಲ್ಲ ಬಂತು. ಈ ಕೆಲವರು ಅದು ಫೇಕ್ ಅಂತಿದ್ದಾರೆ. ನೋಡೋಣ ಫೇಕಾ ನಿಜಾನ. ಇದು ಲೆಟರ್ ತಹಶೀಲ್ದಾರಿಗೆ ತಹಶೀಲ್ದಾರರು ಪತ್ರ ಬರೆದಿದ್ರು. ಜನ ಕೊಟ್ಟ ದೂರಿನ ಮೇರೆಗೆ ಕೊಟ್ಟಂಥ ರಿಪೋರ್ಟ್ ಇದು. ಈ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿದೆ, ಯಲಹಂಕ ತಾಲೂಕು ಕೋಗಿಲು ಗ್ರಾಮದ ಬಳಿ ವಸೀಂ ಎಂಬ ವ್ಯಕ್ತಿಯು ಸರ್ಕಾರಿ ಭೂಮಿಯಲ್ಲಿ ಸೈಟ್ಗಳ ನಿರ್ಮಾಣ ಮಾಡಿ ಮಾರಾಟ ಮಾಡ್ತಿರುವುದರ ಬಗ್ಗೆ ಸ್ಥಳೀಯರ ದೂರಿನ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿದ್ದು, ಈ ವೇಳೆ ಅಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ಭೂ ದಾಖಲೆ ತಾಲೂಕು ಕಚೇರಿಗೆ ಸಲ್ಲಿಸಲು ಸೂಚನೆ ಕೊಡಲಾಗಿದೆ ಅಂತ ತಹಶೀಲ್ದಾರ್ಗೆ ತಹಶೀಲ್ದಾರರು ರಿಪೋರ್ಟ್ ಕೊಟ್ಟಿದ್ರು. ಮೇ 20, 2024 ಲಾಸ್ಟ್ ಇಯರ್. ಆ ವಸೀಂ ನೋಡ್ರೆ ನಂದೇನು ತಪ್ಪೇ ಇಲ್ಲ ಅಂತಾನೆ ಮಾತಾಡಿದ ನೋಡಿ ಅಂತ ಕೇಳಿಸ್ಕೊಳ್ಳಿ. ಹಿಂದೆ ಬ್ಯಾಕ್ ಸೈಡ್ ಇದೆ SRS ಬಿಲ್ಡಿಂಗು, ಅಲ್ಲಿ ಫೀಲ್ಡ್ ಇತ್ತು ತಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಅಡ್ರೆಸ್ ಗೊತ್ತಾಗ್ತಾ ಇರಲಿಲ್ಲ. ಈ ಪರಿಯರು ಬರುತ್ತಲ್ಲ ಅರ್ಥ ಆಗಲ್ಲ. ಅದನ್ನಲ್ಲಿ ಏನು ಮಾಡಿಬಿಟ್ಟವ್ರು ಯಾರೋ ಹಿಂಗೆ ತಿಳಿಯಳಿಕೆಲ್ಲ ಗೂಗಲ್ನಾಗ ಏನು ಹೆಸರು ಆಗಿಬಿಟ್ಟವ್ರು. ಅದಕ್ಕೆ ನಾವು ಹೊಣೆ ಅಲ್ಲ, ಜನ ಅದು ಹಾಕ್ಕೊಂಡಿರೋದಕ್ಕೆ ನಾನು ಹೊಣೆನ. ಅದು ವಸೀಂ ಲೇಔಟ್ ಅಲ್ಲ, ಅದು ಮಹಾನಾಯಕನಗರ ಲೇಔಟ್ ಸರ್. ಅದು ಇವಾಗ ಮನೆ ಯಾರೋ ಒಂದು 50,000 1 ಲಕ್ಷ ಹಾಕಿ ಕಟ್ಕೊಂಡಿರ್ತಾರೆ. ಅದು ನಿಂತು ಹೇಳ್ಸ್ಬಿಟ್ಟು ಇಂಥ ಮೇಸ್ತ್ರಿಗಳು ಯಾರು ಹೇಳ್ಬಿಟ್ಟು ಮಾಡ್ಕೊಡ್ರಪ್ಪ ಅಂತ ಹೇಳ್ತೀವಿ ನಾವು. ಆ ಖರ್ಚು ನಮ್ಮ ಮೇಲೆ ಹಾಕಿದ್ರೆ ನಾವೇನು ಮಾಡೋಣ? ನಾವು ಕಡ್ರು, ನಾವು ಯಾರ ಆ ಥರ ಮೋಸ ಮಾಡೋಂಗಿದ್ದಾರೆ. ನಾವು ಜನಗಳ ಮಧ್ಯೆ ಇರ್ತಾ ಇರಲಿಲ್ಲ. ನಾವು ಯಾವಾಗ ಡೆಮಾಲೇಷನ್ ಜನಗಳ ಮಧ್ಯನೇ ಇದ್ದೀವಿ. ಕಾಪ್ರೇಟ್ ಮಾಡಿರಿ ಆದರೂ ನಮ್ಮ ಜನಗಳಿಗೆ ನಾವೇ ಸಮಾಧಾನ ಮಾಡಿ ಏನೋ ಆಗಿದೆ. ಸರ್ಕಾರದಿಂದ ನಮ್ಗೆ ಒಳ್ಳೆ ಸಹಕಾರ ಸಿಕ್ಕತ್ತೆ. ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಮೋಸ ಮಾಡಲ್ಲ. BK ಜಮೀರ್ ಅಹಮದ್ ಸಾಬ್ ಅವರೇ, ಆಮೇಲೆ ಕೃಷ್ಣ ಬೈರೇಗೌಡ ಸರ್ ನಮ್ಗೆ ಅನ್ಯಾಯ ಮಾಡಲ್ಲ ಅಂತ ಒಂದು ನಂಬಿಕೆಯಿಂದ ನಾವು ಇದ್ದೀವಿ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಂದು ಸೋಮೋಟೋ ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್
ಅಥಾರಿಟಿ ಅವರ ಹತ್ರ ಕೂಡ ರಿಪೋರ್ಟ್ಸ್ ಕೇಳಿದ್ದೇವೆ. ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳೋದನ್ನು ಇವರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅಂತ ಹೇಳಿ, ಅಂದರೆ ತಾತ್ಕಾಲಿಕವಾಗಿ ಒಂದು ಶಿಫಾರಸನ್ನು ಮಾಡ್ತೇವೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಈಗ ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳೋದನ್ನು ಕೂಡ ಅವರ ರಿಪೋರ್ಟನ್ನು ನಾವು ಪಡ್ಕೊಂಡು ನಾವು ಏನಾದರೂ ತೀರ್ಮಾನ ತಗೊಂಡು ಶಿಫಾರಸು ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿದ್ದೇವೆ. DC ಅವರು ಪ್ಲಸ್ GB ಅವರಿಗೆ ಕೊಟ್ಟಿದ್ದೇವೆ. ಅವರಿಂದ ರಿಪೋರ್ಟ್ ಬರ್ತಾರೆ ನಮಗೆ. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.